ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ತುಂಬ ಸುಲಭವಾಗಿ ಮಾಡಬಹುದಾದ ಕೊಬ್ಬರಿ ಮಿಠಾಯಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡಿದ್ದೇನೆ. ಈಗ ಅದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕಿಕೊಳ್ತೇನೆ. ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಮಿಕ್ಸಿ ಜಾರಿಗೆ ಹಾಕಿ 2ರಿಂದ 3 ಸುತ್ತು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಕಾಯಿಯ ಮೇಲಿನ ಸಿಪ್ಪೆಯನ್ನು ತೆಗೆದರೆ ಫುಲ್ ವೈಟ್ ಆಗಿ ಇರುತ್ತೆ. ನಾನು ಇಲ್ಲಿ ಸಿಪ್ಪೆಯನ್ನು ತೆಗೆದಿಲ್ಲ, ಹಾಗೆ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಜಾಸ್ತಿ ಹೊತ್ತು ಬೇಡ, ನೀರಿನ ಅಂಶ ಹೀರ್ಕೊಂಡ್ರೆ ಸಾಕು. ಈಗ 3/4 ಕಪ್ ಸಕ್ಕರೆಯನ್ನು ಹಾಕಿಕೊಳ್ತೇನೆ. 1 ಕಪ್ ಕಾಯಿ ತುರಿಗೆ 3/4 ಕಪ್ ಸಕ್ಕರೆ ಹಾಕಿಕೊಂಡಿದ್ದೇನೆ. ಈಗ ಇದನ್ನು ಫ್ರೈ ಮಾಡಿಕೊಳ್ಳೋಣ. ಸಕ್ಕರೆ ಫುಲ್ ಮೆಲ್ಟ್ ಆಗಬೇಕು. ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಈಗ 1/4 ಕಪ್ ಆಗುವಷ್ಟು ಹಾಲನ್ನು ಹಾಕಿಕೊಳ್ತೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸಕ್ಕರೆ ಕರಗಿ ಪಾಕ ಆಗುವ ತನಕ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಸಕ್ಕರೆ ಫುಲ್ ಕರಗಿದೆ. ಈಗ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ತೇನೆ. ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆದರೆ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಪಾಕ ಗಟ್ಟಿಯಾಗೋ ತನಕ ಫ್ರೈ ಮಾಡ್ಕೊಳ್ತಾ ಇರಬೇಕು. ಈಗ 1/4 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿಕೊಳ್ತೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸಕ್ಕರೆಯಲ್ಲಿನ ನೀರಿನ ಅಂಶ ಹೋಗಿ ಗಟ್ಟಿಯಾಗೋ ತನಕ ಫ್ರೈ ಮಾಡಿಕೊಳ್ಬೇಕು. ಅಂಟಾಗಿ ಬರಬೇಕು. ಈಗ ರೆಡಿ ಆಯಿತು. ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ತೇನೆ. ಈಗ ಒಂದು ಪ್ಲೇಟ್ಗೆ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೇನೆ. ತುಪ್ಪದ ಬದಲು ಎಣ್ಣೆ ಸಹ ಹಾಕ್ಬೋದು. ಈಗ ಫ್ರೈ ಮಾಡಿದ ಮಿಶ್ರಣವನ್ನು ತಟ್ಟೆಗೆ ಹಾಕ್ಕೊಂಡಿದ್ದೇನೆ. ಈಗ ಇದರ ಮೇಲೆ ಪ್ರೆಸ್ ಮಾಡಿ ಒಂದು ಶೇಪ್ ಮಾಡಿಕೊಳ್ಳೋಣ. ಈಗ ಈ ರೀತಿಯಾಗಿ ಚೌಕವಾಗಿ ಶೇಪ್ ಮಾಡ್ಕೊಂಡಿದ್ದೇನೆ. ತಟ್ಟೆಗೆ ಹಾಕಿದ ತಕ್ಷಣ ಈ ಥರ ಶೇಪ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಟ್ಟಿಯಾಗುತ್ತೆ ಲೇಟ್ ಮಾಡಿದರೆ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೇನೆ. ಒಂದು ಸಣ್ಣ ಕಡಿಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ಇವತ್ತು ಮಾಡಿದ್ದನ್ನು ನೆಕ್ಸ್ಟ್ ದಿನ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಪೀಸ್ ಮಾಡಿಕೊಳ್ತೇನೆ. ನಾನು ಇಲ್ಲಿ ದೊಡ್ಡದಾಗಿ 4 ಪೀಸ್ ಮಾಡ್ಕೊಳ್ತೇನೆ. ಹಾಗೆ ದಪ್ಪ ಕೂಡ ಮಾಡ್ಕೊಂಡಿದ್ದೇನೆ. ನೀವು ತೆಳು ಬೇಕಾದರೆ ಮಾಡ್ಕೊಳ್ಬಹುದು, ಜಾಸ್ತಿ ಪೀಸ್ ಆಗುತ್ತೆ. ಇದನ್ನು ಈಗಲೇ ಪೀಸ್ ಮಾಡಿಕೊಂಡ್ರೆ ಆಮೇಲೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಅರ್ಧ ಗಂಟೆ ಆದಮೇಲೆ ತೆಗಿಬೇಕು. ಈಗ ರುಚಿಯಾದ ಕೊಬ್ಬರಿ ಮಿಠಾಯಿ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.